Hi, Namaste. Welcome to another video. So this class is very important. ನಿಮ್ಮ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ನಮ್ಮ ಎರಡನೇ ಚಾಪ್ಟರ್ ಟು ಡಿಯರ್. ಸೊ ಈ ಒಂದು ಲೆಸನ್ ನಿಮಗೆ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ಸ್ನ ಕೊಡ್ತೀನಿ, ಜೊತೆಗೆ ಪ್ರಾಪರ್ ಮೀನಿಂಗನ್ನು ಕೂಡ ಕೊಡ್ತೀನಿ. ಓಕೆ, ಸೊ ಇದು ತುಂಬ ಸಿಂಪಲ್ ಆಗಿರುವಂಥ ಲೆಸನ್, ಜೊತೆಗೆ ತುಂಬ ಎಂಜಾಯ್ ಮಾಡುವಂತಹ ಲೆಸನ್. ಸೊ ಇದು ಒಂದು ಫನ್ಫುಲ್ ವೇ ಆಗಿ ಹೋಗುತ್ತೆ, ಜೊತೆಗೆ ತುಂಬ ಇನ್ಫಾರ್ಮೇಟಿವ್ ಆಗಿ ಕೂಡ ಇದೆ. ಒಂದು ಮಾರಲ್ ಇರುವಂಥ ಒಂದು ಸ್ಟೋರಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ನಮ್ಮ ಒಂದು ಸ್ಟೋರಿ ಸ್ಟಾರ್ಟ್ ಆಗುವಂಥದ್ದು ಬ್ಯಾಕ್ಗ್ರೌಂಡ್ನ ಹೇಳ್ತಾ ಇದ್ದಾರೆ, ನೋಡ್ಕೊಳ್ಳಿ. ಸೊ ಈ ಒಂದು ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಯರ್ ಬಾರ್ಡರ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ. ಸೊ ಫ್ರಾನ್ಸ್ ಆ್ಯಂಡ್ ಇಟಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರಾನ್ಸ್ ಆ್ಯಂಡ್ ಇಟಲಿ ಈಸ್ ನಮ್ಮ ಸೆಟ್ಟಿಂಗ್ ಅಂತ ಹೇಳ್ಬೋದು. ಸೊ ನೋಡಿ, ನಾನು ಒಂದು ಪಿಕ್ಚರ್ಸ್ ಕೊಟ್ಟಿದ್ದೀನಿ. ಸೊ ಈ ಕಡೆ ಇಟಲಿ ಇದೆ, ಈ ಕಡೆ ಫ್ರಾನ್ಸ್ ಇದೆ. ಓಕೆ, ಸೊ ಫ್ರಾನ್ಸ್ನ ಮತ್ತು ಆ ಕಡೆ ಈ ಕಡೆ ಇರುವಂಥ ಒಂದೇ ಒಂದು ಪುಟ್ಟ ಜಾಗದಲ್ಲಿ ನಮ್ಮ ಮೊನಾಕೋ ಕೂಡ ಇದೆ. ಓಕೆ, ಆನ್ ದ ಶೋರ್ ಆಫ್ ಮೆಡಿಟೇರಿಯನ್ ಸಿ. ಸೊ ನಮಗೆ ಮೆಡಿಟೇರಿಯನ್ ಸಿ ಇದೆ. ಸೊ ಇದೆಲ್ಲ ಸಿ. ಸೊ ಇದನ್ನು ಮೆಡಿಟೇರಿಯನ್ ಸಿ ಅಂತೇಳಿ ಕರಿತಾ ಇದ್ದಾರೆ. ಲೈಸ್ ಅ ಟೈನಿ ಲಿಟಲ್ ಕಿಂಗ್ಡಮ್. ನೋಡಿ, ಟೈನಿ ಲಿಟಲ್ ಎರಡು ಒಂದೇ ಮೀನಿಂಗ್ ಸಿಗುತ್ತೆ. ಸೊ ಅಂದರೆ ಎಷ್ಟು ಸಣ್ಣ ಇದೆ ಅಂತ ಹೇಳೋದಕ್ಕೆ ಈ ಒಂದು ವರ್ಡಿಂಗ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಟೈನಿ ಲಿಟಲ್ ಕಿಂಗ್ಡಮ್ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಏನಂತ ಕರೀತಾ ಇದ್ದಾರೆ? ಮೊನಾಕೋ ಅಂತ ಹೇಳ್ತಿದ್ದಾರೆ. ಸೊ ಅದು ಎಷ್ಟು ಸಣ್ಣ ಇದೆ ಅಂತ ಅಂದರೆ, ಮೆನಿ ಅ ಸ್ಮಾಲ್ ಕಂಟ್ರಿ ಟೌನ್ ಕ್ಯಾನ್ ಬಿ ಬೋಸ್ಟ್ ಮೋರ್ ಇನ್ಹೆಬಿಟೆನ್ಸ್ ದ್ಯಾನ್ ದಿಸ್ ಕಿಂಗ್ಡಮ್. ಅಂದರೆ ತುಂಬ ಸಣ್ಣ ಕಂಟ್ರಿಲಿರುವಂತಹ ಟೌನ್ನಲ್ಲಿರುವಂಥ ಜನರು ಕೂಡ ಏನಿರ್ತಾರೆ, ಈ ಒಂದು ಕಿಂಗ್ಡಮಲ್ಲಿ ಇರೋಕ್ಕಿಂತನೂ ಕೂಡ ಕಮ್ಮಿ ಇರ್ತಾರೆ. ಅಂದರೆ ಬೋಸ್ಟ್ ಅಂತ ಅಂದ್ರೇನು, ಕೊಚ್ಕೋತಾ ಇರೋದು ಜನ. ನಮ್ಮ ದೊಡ್ಡ ಕಂಟ್ರಿನಲ್ಲಿರುವಂತಹ ಒಂದು ಚಿಕ್ಕ ಟೌನಲ್ಲೂ ಕೂಡ ಇಷ್ಟೊಂದು ಜನ ಇದ್ದಾರೆ, ನಿಮ್ಮ ಒಂದು ಕಿಂಗ್ಡಮಲ್ಲಿ ಇಷ್ಟು ಜನ ಇದ್ದಾರೆ ಅಂತೇಳಿ ಕೊಚ್ಕೋತಾರೆ. ಅಷ್ಟು ಕಡಿಮೆ ಜನ ಇಲ್ಲಿದ್ದಾರೆ. ಫಾರ್ ದೇರ್ ಆರ್ ಓನ್ಲಿ ಅಬೌಟ್ 7,000. ಸೊ ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಇದ್ದಾರೆ? ಜಸ್ಟ್ 7,000. ಸೊ 7,000ನ ಎಕ್ಸಾಮಲ್ಲಿ ನೀವು ವರ್ಡಿಂಗ್ಸಲ್ಲೇ ಬರಿಬೇಕು, ನಂಬರಲ್ಲಿ ಬರಿಬಾರ್ದು. ಓಕೆ, ಸೊ ಮೋರ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತ ಅಂದರೆ, ಇಲ್ಲಿ ಅಂಡರ್ಲೈನ್ ಹಾಕಿದ್ದೀನಲ್ಲ ವರ್ಡ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, 7,000 ಆಫ್ ದೆಮ್ ಆಲ್ ಅಬೌಟ್ ಆ್ಯಂಡ್ ಇಫ್ ಆಲ್ ದ, ಅಂದರೆ ಇನ್ನು ಏನೇನಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದೆ? ಇಫ್ ಆಲ್ ದ ಲ್ಯಾಂಡ್ ಇನ್ ಕಿಂಗ್ಡಮ್ ವರ್ ಡಿವೈಡೆಡ್ ದೇರ್ ವುಡ್ ನಾಟ್ ಬಿ ಆನ್ ಎಕರ್. ಅಂದರೆ ಎಲ್ಲ ಒಂದು ಲ್ಯಾಂಡನ್ನು ಈಕ್ವಲ್ ಆಗಿ ಈ 7,000 ಪೀಪಲ್ಗೆ ಏನಾದರೂ ನಾವು ಹಂಚಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ಫಾರ್ ಈಚ್ ಹೆಬಿಡೆಂಟ್, ಅಂದರೆ ಹೆಬಿಡೆಂಟ್ ಅಂತ ಅಂದರೆ ಇನ್ಹೆಬಿಡೆಂಟ್ ಅಂತ ಅಂದರೆ ವಾಸಿಗಳು ಅಂಥೇಳಿ ಹೇಳ್ತೀವಿ. ನಿವಾಸಿಗಳು ಅಂತ ಕೂಡ ಹೇಳಬಹುದು. ನಿವಾಸಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹಂಚಿದ್ರೆ ಒಬ್ಬೊಬ್ಬರಿಗೆ 1 ಎಕರೆ ಕೂಡ ಬರಲ್ವಂತೆ. ಅಂದರೆ ಎಷ್ಟು ಚಿಕ್ಕ ಲ್ಯಾಂಡ್ ಅನ್ನೋದು ನಿಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಓಕೆ, ಬಟ್ ಇನ್ ದಿಸ್ ಕಿಂಗ್ಡಮ್ ದೇರ್ ಈಸ್ ಅ ರಿಯಲ್ ಕಿಂಗ್ಲೆಟ್. ಸೊ ವೆರಿ ಇಂಪಾರ್ಟೆಂಟ್. ಏನು ಹೇಳ್ತಿದ್ದಾರೆ? ಆದರೂ ಸಹ ಇಷ್ಟೆಲ್ಲ ಲ್ಯಾಕ್ ಆಫ್ ಫೆಸಿಲಿಟಿ ಇದ್ರೂ ಕೂಡ, ಸೊ ಒಂದು ಕಿಂಗ್ಡಮ್, ಒಂದು ರಾಜ್ಯ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ಮಿನಿಮಮ್ ಅಂತ ಅಂದರು ಒಬ್ಬರಿಗೆ ಒಂದು 30-40 ಸೈಟ್ ಆದರೂ ಇರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಷ್ಟು ಜನ, ಅಂದರೆ ತುಂಬ ಜನ ಜಾಸ್ತಿ ಇದ್ದರು ಅಟ್ಲೀಸ್ಟ್ ಮಿನಿಮಮ್ 30-40 ಸೈಟ್ ಆದರೂ ಇರುತ್ತೆ. ಇಲ್ಲಿರೋದೇ ತುಂಬ ಕಡಿಮೆ ಜನ. ಆ ಕಡಿಮೆ ಜನಕ್ಕೂ ಕೂಡ ಏನಾದ್ರು ಈಕ್ವಲ್ ಆಗಿ ಆ ಲ್ಯಾಂಡನ್ನು ಡಿವೈಡ್ ಮಾಡಿದ್ರೆ 1 ಎಕರೆ ಕೂಡ ಬರೋದಿಲ್ಲ. ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸಣ್ಣ ಇದೆ ಅಂತ. ಸೊ ನಾನು ಆಲ್ರೆಡಿ ನಿಮಗೆ ಆ ಪಿಕ್ಚರ್ ಕೂಡ ತೋರಿಸಿದ್ದೀನಿ. ಆ್ಯಂಡ್ ಹೀ ಹ್ಯಾಸ್ ಅ ಪ್ಯಾಲೇಸ್. ಆದರೂ ಕೂಡ ಅಲ್ಲಿ ಕಿಂಗ್ ಇದ್ದಾನೆ. ಆ ಕಿಂಗ್ಗೆ ಒಂದು ಪ್ಯಾಲೇಸ್ ಕೂಡ ಇರುವಂಥದ್ದು. ಕೋರ್ಟಿಯರ್ಸ್ ಮೀನ್ಸ್ ಏನು? ಅದಕ್ಕೆ ನಾವು ನ್ಯಾಯಸ್ಥಾನ ಅಂಥೇಳಿ ಹೇಳ್ತೀವಿ, ನ್ಯಾಯಾಧೀಶರು ಅಂಥೇಳಿ ಕರಿತೀವಿ. ಸೊ ಅದಕ್ಕೆ ವಕೀಲರು ಅಂಥೇಳಿ ಕರಿತೀವಿ. ಇದನ್ನೆಲ್ಲ ಸೇರಿಸಿ ನಾವೇನಂತ ಹೇಳ್ತಾ ಇದ್ದೀವಿ? ಕೋರ್ಟಿಯರ್ಸ್ ಅಂತ ಕರಿತಾ ಇದ್ವಿ. ಅಂದ್ರೇನು? ಒಂದು ಕೋರ್ಟ್ ಅಂತ ಹೇಳ್ಬೋದು. ಜೊತೆಗೆ ಮಿನಿಸ್ಟರ್ಸ್. ಓಕೆ, ಪ್ಯಾಲೇಸ್ ಇದೆ, ಕೋರ್ಟಿಯರ್ಸ್ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಆ್ಯಂಡ್ ಆ ಬಿಷಪ್ ಅಂತ ಅಂದರೆ ನಾವು ಫಾದರ್ ಚರ್ಚಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ಕೂಡ ನಾವು ಬಿಷಪ್ ಅಂತ ಕರಿತೀವಿ. ಇನ್ನೊಂದು ಬಿಷಪ್ನ ಮೀನಿಂಗ್ ಏನು ಅಂತಂದರೆ, ಈ ಕುದುರೆಯ ದಳವನ್ನು ಮುನ್ನಡೆಸ್ತಾರಲ್ಲ, ಅವ್ರನ್ನೂ ಕೂಡ ಬಿಷಪ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಎರಡೂ ಕೂಡ ಅರ್ಥವನ್ನು ತಗೋಬಹುದು. ಓಕೆ, ಜಸ್ಟ್
ಅದಾದಮೇಲೆ ಜನರಲ್ಸ್ ಆ್ಯಂಡ್ ಆ್ಯನ್ ಆರ್ಮಿ. ನೋಡಿ, ಕಿಂಗ್ ಇದ್ದಾನೆ, ಪ್ಯಾಲೇಸ್ ಇದೆ, ಕೋರ್ಟಿಯರ್ಸ್ ಇದ್ದಾರೆ, ಜೊತೆಗೆ ಮಿನಿಸ್ಟರ್, ಬಿಷಪ್ ಆ್ಯಂಡ್ ಜನರಲ್ಸ್, ಜೊತೆಗೆ ಒಂದು ಆರ್ಮಿ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಇಟ್ ಈಸ್ ನಾಟ್ ಅ ಲಾರ್ಜ್ ಆರ್ಮಿ. ಸೊ ಇದೇನು ದೊಡ್ಡ ಆರ್ಮಿ ಅಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಮತ್ತೆಷ್ಟಿರ್ಬೋದು ದೊಡ್ಡ ಆರ್ಮಿ ಇಲ್ಲ ಅಂತಂದರೆ? ಓಕೆ, ಸೊ ಇದೆಷ್ಟಿರ್ಬೋದು ಅಂತಂದರೆ, ನೀವೇನಾದರೂ ಇಮ್ಯಾಜಿನ್ ಮಾಡಿಕೊಂಡ್ರೆ ಇಷ್ಟು ಕಡಿಮೆ ಜನ ಇದ್ದಾರಾ ಅಂಥೇಳಿ ಹೇಳ್ಬೋದು. ಎಸ್, ಒಂದು ಕ್ಲಾಸ್ ರೂಮ್ ಸೈಜ್ ಅಷ್ಟು ಆರ್ಮಿ ಇದ್ದಾರೆ ಅಂದರೆ ಓನ್ಲಿ 60 ಮೆನ್ಸ್. ಎಷ್ಟು? ಓನ್ಲಿ 60 ಮೆನ್ಸ್ ಮಾತ್ರ ಇದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಬಟ್ ಸ್ಟಿಲ್ ಇಟ್ ಈಸ್ ಆರ್ಮಿ. ಸೊ ಕಡಿಮೆ ಜನ ಇದ್ದಾರೆ ಅಂಥೇಳಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಕಡಿಮೆ ಜನ ಇದ್ದಾರೆ ಅಂಥೇಳಿ ನಾವು ಅವ್ರನ್ನ ಆರ್ಮಿನೇ ಅಲ್ಲ ಅಂತ ಹೇಳಬಾರ್ದು. ಆದ್ರೂ ಕೂಡ ಇದೇನು ಒಂದು ಆರ್ಮಿ ಗ್ರೂಪ್, ಆರ್ಮಿ. ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್. ಸೊ ನೋಡಿ, ಇಷ್ಟು ಕಡಿಮೆ ಜಾಗ, ಇಷ್ಟು ಕಡಿಮೆ ಜನ, ಇಷ್ಟೆಲ್ಲ ಏನೇನು ಬೇಕು ಒಂದು ಕಿಂಗ್ಡಮ್ಗೆ ಏನೇನು ಇರಬೇಕು ಎಲ್ಲವೂ ಇದ್ದು, ಅದ್ರ ಜೊತೆಗೆ ಟ್ಯಾಕ್ಸ್ ಇರಲಿಲ್ಲ ಅಂದರೆ ನಡೆಯುತ್ತಾ? ಟ್ಯಾಕ್ಸು ಕೂಡ ಇದೆ. ಓಕೆ, ಏನೇನು ಟ್ಯಾಕ್ಸಸ್ ಇದೆ ನೋಡ್ಕೊಳ್ಳೋಣ. ಆ್ಯಸ್ ಎಲ್ಸ್ವೇರ್ ಟ್ಯಾಕ್ಸ್ ಆನ್ ಟೊಬ್ಯಾಕೋ. ಸೊ ಯಾವುದ್ರ ಮೇಲಿದೆ ಟ್ಯಾಕ್ಸು? ಟೊಬ್ಯಾಕೋ ಮೇಲೆ ಟ್ಯಾಕ್ಸ್ ಇದೆ. ಜೊತೆಗೆ ಆನ್ ವೈನ್ ಇಟ್ ಮೀನ್ಸ್ ಏನು? ಆಲ್ಕೋಹಾಲ್ ಮೇಲೆ ಕೂಡ ಟ್ಯಾಕ್ಸ್ ಇದೆ. ಸ್ಪಿರಿಟ್ಸ್ ಅಂತ ಅಂದರೆ ಡ್ರಗ್ಸ್ ಅಂತ ಹೇಳಿ ಕರಿಬೋದು, ಅದಕ್ಕೂ ಕೂಡ ಟ್ಯಾಕ್ಸ್ ಇದೆ. ಜೊತೆಗೆ ಪೋಲ್ ಟ್ಯಾಕ್ಸ್ ಅಂತ ಅಂದರೆ ಪ್ರತಿಯೊಬ್ಬ ನಾಗರಿಕನ ಮೇಲೆ ಹಾಕುವಂತಹ ತಲೆ ತೆರಿಗೆ ಅಂತ ಹೇಳಿ ಕರಿತೀವಿ. ಸೊ ತಲೆ ದಂಡ ಅಂತ ಹೇಳಿದ್ರು ಪರವಾಗಿಲ್ಲ, ತಲೆ ತೆರಿಗೆ ಅಂತ ಹೇಳಿ ಕರಿಬೋದು. ಸೊ ಇವಿಷ್ಟು ಕೂಡ ಟ್ಯಾಕ್ಸು ಅವರ ಒಂದು ಕಿಂಗ್ಡಮಲ್ಲಿ ಇದೆ. ಬಟ್ ದೋ ದ ಪೀಪಲ್ ದೇ ಡ್ರಿಂಕ್ ಆ್ಯಂಡ್ ಸ್ಮೋಕ್. ನೋಡಿ, ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂದರೂ ಕೂಡ ಜನ ಏನು ಮಾಡಲ್ಲ, ಬಿಡಲ್ಲ, ಡ್ರಿಂಕ್ ಮಾಡ್ತಾರೆ, ಸ್ಮೋಕ್ ಕೂಡ ಮಾಡ್ತಾರೆ. ಆ್ಯಸ್ ಪೀಪಲ್ ಡೂ ಇನ್ ಅದರ್ ಕಂಟ್ರೀಸ್. ಬೇರೆ ಕಂಟ್ರೀಲಿ ಜನ ಹೆಂಗೆ ಸ್ಮೋಕು, ಡ್ರಿಂಕು, ಸ್ಪಿರಿಟ್ಸು ಇವೆಲ್ಲ ತಗೋತಾರೆ. ಸೊ ಬೇರೆ ಕಂಟ್ರಿನಲ್ಲಿ ಸ್ಪಿರಿಟ್ಸ್ ಅನ್ನೋದು ಇಲ್ಲೀಗಲ್ ಇರ್ಬೋದು, ಆದರೆ ಈ ಕಂಟ್ರಿನಲ್ಲಿ ಇದು ಕೂಡ ಲೀಗಲ್ ಇದೆ, ಅದಕ್ಕೋಸ್ಕರ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಓಕೆ, ದೇರ್ ಆರ್ ಸೋ ಫ್ಯೂ ಆಫ್ ದೆಮ್ ದಟ್ ದ ಪ್ರಿನ್ಸ್ ವುಡ್ ಹ್ಯಾವ್ ಬೀನ್ ಹರ್ಡ್ ಪುಟ್ ಟು ಇಟ್ ಟು ಫೀಡ್ ಹಿಸ್ ಕಂಟ್ರಿ ಕೋರ್ಟಿಯರ್ಸ್ ಆ್ಯಂಡ್ ಅಫಿಷಿಯಲ್ಸ್ ಆ್ಯಂಡ್ ಟು ಕೀಪ್ ಹಿಮ್ಸೆಲ್ಫ್. ನೋಡಿ, ಇಷ್ಟೆಲ್ಲ ಇದ್ರೂ ಏನಾಗುತ್ತೆ ಅಂತಂದರೆ, ಪ್ರಿನ್ಸ್ ವುಡ್ ಹ್ಯಾವ್ ಬೀನ್ ಹರ್ಡ್. ಏನು ಕೇಳಿದ್ದಾನೆ ಅವನು? ಅಲ್ಲಿ ಯಾರ್ಯಾರಿಗೆ ಅದನ್ನು ಫೀಡ್ ಮಾಡಬೇಕು ಅಂದರೆ ಯಾರ್ಯಾರಿಗೆ ಅದನ್ನು ಹಂಚಬೇಕು ಅಥವಾ ಸಂಬಳ ಕೊಡಬೇಕು. ಸೊ ಕೋರ್ಟಿಯರ್ಸ್ಗೂ ಅವನು ಸಂಬಳ ಕೊಡಬೇಕು, ಅಫಿಷಿಯಲ್ಸ್ಗೂ ಕೂಡ ಸಂಬಳ ಕೊಡಬೇಕು. ಜೊತೆಗೆ ಟು ಕೀಪ್ ಹಿಮ್ಸೆಲ್ಫ್, ಅವನು ಇರೋದಕ್ಕೆ ಅದಕ್ಕೂ ಕೂಡ ಅವನೇನು ಮಾಡಬೇಕು? ದುಡ್ಡನ್ನು ಎತ್ತಿಡಬೇಕು. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ದಾನೆ. ಇಫ್ ಹಿ ಹ್ಯಾಡ್ ನಾಟ್ ಫೌಂಡ್ ಅ ನ್ಯೂ ಆ್ಯಂಡ್ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ. ಇಷ್ಟೆಲ್ಲ ಆದ್ರೂ ಕೂಡ ಅವನಿಗೆ ಹೊಸ ಸೋರ್ಸ್ ಆಫ್ ಇನ್ಕಮ್ ಯಾವುದು ಕಾಣಿಸ್ತಾ ಇಲ್ಲ, ಸ್ಪೆಷಲ್ ಸೋರ್ಸ್ ಆಫ್ ಇನ್ಕಮ್ ಯಾವುದು ಅವನ ಹತ್ರ ಇಲ್ಲ. ಓಕೆ, ದಿಸ್ ಸ್ಪೆಷಲ್ ರೆವಿನ್ಯೂ ಕಮ್ಸ್ ಫ್ರಮ್ ಅ ಗೇಮಿಂಗ್ ಹೌಸ್. ಜೊತೆಗೆ ಇಲ್ಲೊಂದು ಸ್ಪೆಷಲ್ ರೆವಿನ್ಯೂ ಇನ್ಕಮ್ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಹೊಸದು ಯಾವುದು ಮತ್ತೆ ಅವನು ಹಾಕೋದಕ್ಕೆ ಬೇರೆ ಯಾವುದೇ ಥರ ಒಂದು ಅವಕಾಶ ಇಲ್ಲ, ಚಾನ್ಸ್ ಇಲ್ಲ. ಆದರೆ ಇವಾಗಿರೋದ್ರಲ್ಲಿ ಒಂದು ಸ್ಪೆಷಲ್ ರೆವಿನ್ಯೂ ಇದೆ ಅಂಥೇಳಿ ಹೇಳ್ತದೆ. ಅದು ಎಲ್ಲಿಂದ ಬರ್ತಾ ಇದೆ? ಎಸ್, ಅ ಗೇಮಿಂಗ್ ಹೌಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗೇಮಿಂಗ್ ಹೌಸಿಂದ ಒಂದು ಇನ್ಕಮ್ ಬರ್ತಾ ಇದೆ. ವೇರ್ ಪೀಪಲ್ ಪ್ಲೇ ರೂಲೆಟ್. ಸೊ ಏನದು ರೂಲೆಟ್ ಅಂತ ಅಂದರೆ? ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಗೇಮ್. ಸೊ ಹೇಗಿರುತ್ತೆ ಅಂತಂದರೆ, ಸೊ ದಿಸ್ ಇಸ್ ದ ರೂಲೆಟ್. ಹೆಂಗೆ ಅಂತಂದರೆ, ಇದ್ರ ಮೇಲೆ ಎಲ್ಲೋ ಒಂದು ಕಡೆ ಬಾಲನ್ನು ಹಾಕ್ತಾರೆ. ಓಕೆ, ಸೊ ಈ ಬಾಲನ್ನು ಹಾಕಿ ಏನು ಮಾಡ್ತಾರೆ? ಚೆನ್ನಾಗಿ ಈ ಒಂದು ರೌಂಡನ್ನು, ತಟ್ಟೆನ ಚೆನ್ನಾಗಿ ತಿರುಗಿಸ್ತಾರೆ. ಓಕೆ, ಸೊ ಜನ ಏನು ಮಾಡ್ಬೋದು? ಈ ಒಂದು ರೆಡ್ ಅಥವಾ ಬ್ಲ್ಯಾಕ್ ಇದ್ರ ಮೇಲೆ ಬರೆದಿರುವಂತಹ ನಂಬರ್ ಮೇಲೆ ಅವರು ಬೆಟ್ ಮಾಡ್ಬೋದು. ಯಾರಿಗೆ ಸೇಮ್ ಅವರು ಚೂಸ್ ಮಾಡಿರುವಂಥ ನಂಬರ್ ಮೇಲೆ ಬಂದು ಬಾಲ್ ನಿಲ್ಲುತ್ತೋ ಅವರು ಬೆಟ್ ಮಾಡಿರುವಂತಹ ಅಮೌಂಟ್ಗೆ ಡಬಲ್ ಆಫ್ ಅಮೌಂಟ್ ಬರುತ್ತೆ. ಅದಾದಮೇಲೆ ಯಾರೆಲ್ಲ ಫಾಲ್ಸ್ ನಂಬರ್ನ ಚೂಸ್ ಮಾಡಿದ್ದಾರೆ, ಯಾರೆಲ್ಲ ರಾಂಗ್ ನಂಬರ್ನ ಯೂಸ್ ಮಾಡಿದ್ದಾರೆ, ಅದೆಲ್ಲನೂ ಕೂಡ ಗೇಮಿಂಗ್ ಹೌಸಿಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಸ್ಪೆಷಲ್ ರೆವಿನ್ಯೂ ಜನರೇಟ್ ಫ್ರಮ್ ದಿಸ್ ಗೇಮಿಂಗ್ ಹೌಸ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಪೀಪಲ್ ಪ್ಲೇ, ಜನ ಆಡ್ತಾರೆ. ಆ್ಯಂಡ್ ವೆದರ್ ದೇ ವಿನ್ ಆರ್ ಲಾಸ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಜನ ವಿನ್ ಕೂಡ ಆಗಬಹುದು, ಲಾಸ್ ಕೂಡ ಆಗಬಹುದು. ದ ಕೀಪರ್ ಆಲ್ವೇಸ್ ಗೆಟ್ ಅ ಪರ್ಸೆಂಟೇಜ್. ನೋಡಿ, ಕೀಪರ್ ಅಂತಂದ್ರೇನು? ಈ ಗೇಮಿಂಗ್ ಹೌಸ್ನ ನಡೆಸ್ತಾ ಇರೋನು, ಅವನಿಗೆ ಪರ್ಸೆಂಟೇಜ್ ಅಂತೂ ಬರಲೇಬೇಕು. ಯಾಕೆಂದರೆ ವಿನ್ ಆಗೋನು ಒಬ್ಬ, ಸೋಲೋನು ತುಂಬ ಜನ. ಜೊತೆಗೆ ಆ ಒಂದು
ಆಡ್ತಾ ಇರೋದಕ್ಕೆ ಅವನು ಪರ್ಸೆಂಟೇಜ್, ಅಂದರೆ ಯಾರು ಆಡ್ತಾ ಇದ್ದಾರೆ ಅವರು ಪರ್ಸೆಂಟೇಜ್ ಕೊಡಲೇಬೇಕು ಆನ್ ದ ಟರ್ನ್ ಓವರ್ ಅಂತಂದರೆ ಪ್ರತಿ ಸತಿ, ಟರ್ನ್ ಓವರ್ ಅಂದರೆ ಪ್ರತಿ ಸತಿ ಸುತ್ತಿಸ್ದಾಗಲೂ ಕೂಡ ಅವ್ನಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಕೊಡಬೇಕು. ವಿನ್ ಆದವನು ಕೊಡ್ತಾನೆ, ಲೂಸ್ ಆದವನು ಕೂಡ ಕೊಡ್ತಾನೆ. ಓಕೆ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಔಟ್ ಆಫ್ ಹಿಸ್ ಪ್ರಾಫಿಟ್ಸ್ ಹಿ ಪ್ಲೇ ಅ ಲಾರ್ಜ್ ಸಮ್ ಆಫ್ ದ ಪ್ರಿನ್ಸ್. ಸೊ ಇದನ್ನು ಬಿಟ್ಟು ಲಾರ್ಜ್ ಅಮೌಂಟನ್ನ ಹಿ ಪೇ ಅ ಲಾರ್ಜ್ ಸಮ್ ಆಫ್ ಟು ಪ್ರಿನ್ಸಸ್, ಅಂದರೆ ಲಾರ್ಜ್ ಅಮೌಂಟನ್ನ ಯಾರಿಗೆ ಪೇ ಮಾಡಬೇಕು? ಕೀಪರು ಪ್ರಿನ್ಸ್ಗೆ ಪೇ ಮಾಡಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಓಕೆ, ದ ರೀಸನ್ he pays so much is that it is the only such gambling establishment left in Europe. ಸೊ ಈ ಥರ ಒಂದು ಗ್ಯಾಮ್ಲಿಂಗ್ ಎಲ್ಲಿದೆ? ಯುರೋಪಲ್ಲಿ ಮೊದಲು ಇತ್ತು, ಇವಾಗ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಜಸ್ಟ್ ಈ ಥರ ಒಂದು ಸಿಸ್ಟಮ್ ಗ್ಯಾಮ್ಲಿಂಗ್ ಹೌಸಲ್ಲಿ ಈ ಥರ ಇವಾಗಲೂ ಕೆಲವೊಂದು ಕಂಟ್ರಿನಲ್ಲಿ ಇರಬಹುದು ನೋಡಿ, ಕೆಲವೊಂದು ಕಂಟ್ರಿನಲ್ಲಿ ಬ್ಯಾನ್ ಆಗಿರ್ಬೋದು. ಓಕೆ, ಯುರೋಪಲ್ಲಿ ಇವಾಗ ಸದ್ಯದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ದ ವೆರಿ ಓಲ್ಡ್ ಸ್ಟೋರಿ. ಆವಾಗಿನ ಕಾಲದಲ್ಲಿ ಇತ್ತು. ಸಮ್ ಆಫ್ ದ ಲಿಟಲ್ ಜರ್ಮನ್ ಸವೇರಿಯನ್ಸ್ ಯೂಸ್ ಟು ಕೀಪ್ ಗೇಮಿಂಗ್ ಹೌಸ್ ಆಫ್ ದ ಸೇಮ್ ಕೈಂಡ್. ಈ ಥರ ಏನು ಮಾಡ್ತಾ ಇದ್ದಾರೆ? ಸಮ್ ಆಫ್ ದ ಜರ್ಮನ್ಸ್ ಏನು ಮಾಡ್ತಾ ಇದ್ದಾರೆ? ಗೇಮಿಂಗ್ ಹೌಸ್ನವರು ಇಟ್ಕೊಂಡಿದ್ದಾರೆ. ಬಟ್ ಸಮ್ ಇಯರ್ಸ್ ಅಗೋ ದೇವರ್ ಫಾರ್ಬಿಡನ್. ನೋಡಿ, ಅವರು ಇಟ್ಕೊಂಡಿದ್ರು, ಸ್ವಲ್ಪ ವರ್ಷಗಳ ಹಿಂದೆ ಏನು ಮಾಡಿದ್ರು? ಅದನ್ನು ಫಾರ್ಬಿಡನ್ ಅಂತ ಅಂದರೆ ಬ್ಯಾನ್ ಮಾಡಿದ್ರು, ಅಂದರೆ ಆಡದೇ ಇರೋ ಥರ ಅದಕ್ಕೆ ಸ್ಟ್ರಿಕ್ಟ್ ರೂಲ್ನ ತಂದಿಟ್ರು. ಓಕೆ, ಟು ಡೂ ಸೊ ಯಾಕೆ ನೋಡೋಣ. ದ ರೀಸನ್ ದೇವರ್ ಬಿಕಾಸ್ ದೀಸ್ ಗೇಮಿಂಗ್ ಹೌಸಸ್ ಆಫ್ ಸೇಮ್ ಕೈಂಡ್, ಯಾವ ಥರ ಅಂತಂದರೆ ಗೇಮಿಂಗ್ ಹೌಸ್ ಡಿಡ್ ಸೋ ಮಚ್ ಹಾರ್ಮ್. ಸೊ ಏನು ಮಾಡಿದೆ? ಹಾರ್ಮ್ ಮೀನ್ಸ್ ವಾಟ್? ಸೊ ತೊಂದರೆನ ಮಾಡಿದೆ. ಆ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಇಸ್ ಲಕ್. ಸೊ ಒಬ್ಬ ಮನುಷ್ಯ ಏನು ಮಾಡ್ತಾನೆ? ಅವ್ನ ಲಕ್ ಚೆನ್ನಾಗಿದ್ರೆ ಏನು ಮಾಡ್ಬೋದು? ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗ್ಬೋದು, ರಿಚ್ ಮ್ಯಾನ್ ಆಗ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಆ ಥರ ಅವ್ನ ಲಕ್ ಚೆನ್ನಾಗಿದೆಯಾ ಅಂಥೇಳಿ ಜನ ಟ್ರೈ ಮಾಡೇ ಮಾಡ್ತಾರೆ ಅಂಥೇಳಿ ಹೇಳ್ತಾ ಇರೋವಂಥದ್ದು. ದೆನ್ ಹಿ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲಾಸ್ ಇಟ್. ಅಕಸ್ಮಾತ್ ಏನಾದರೂ ಅವನು ಲಾಸ್ ಆದ ಅಂತಂದರೆ ರಿಸ್ಕಲ್ಲೂ ಕೂಡ ಸಿಕ್ಕಾಕೋತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ದೆನ್ ಹಿ ವುಡ್ ಇವನ್ ರಿಸ್ಕ್ ಮನಿ ದಟ್ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್. ಅವ್ನು ಅಷ್ಟು ಮಾತ್ರ ಅಲ್ಲ, ಅವ್ನು ರಿಸ್ಕಲ್ಲಿ ಸಿಕ್ಕಾಕೊಂಡ್ರೂ ಪರವಾಗಿಲ್ಲ, ಒಂದೊಂದು ಸತಿ ಏನು ಮಾಡ್ತಾನೆ? ಕೆಲವೊಂದು ದುಡ್ಡು ಅವನದಲ್ಲದೆ ಇರೋಂಥ ದುಡ್ಡನ್ನು ಕೂಡ ಈ ಒಂದು ಗೇಮಿಂಗ್ ಹೌಸಲ್ಲಿ ತಂದು ಅದನ್ನು ಸೋಲ್ತಾನೆ. ಆ್ಯಂಡ್ ಲೂಸ್ ಟು ಅಂದರೆ ಸೋಲ್ತಾನೆ. ಆ್ಯಂಡ್ ದೆನ್ ಇನ್ ಡೆಸ್ಪೇರ್ ಅಂತಂದರೆ ಅದು ಅಲ್ಲದೆ ಹಿ ವುಡ್ ಡ್ರಾನ್ ಆ್ಯಂಡ್ ಶಾಟ್ ಹಿಮ್ಸೆಲ್ಫ್. ಸೊ ಏನಾಗ್ಬೋದು? ಅವನು ಮುಳುಗಿ ಸಾಯ್ಬೋದು. ಡ್ರಾನ್ ಮೀನ್ಸ್ ಸೊ ನೀರೊಳಗಡೆ ಮುಳುಗೋದಕ್ಕೆ ನಾವು ಡ್ರೌನ್ ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಶೂಟ್ ಮಾಡ್ಕೊಳ್ಳೋಂಥದ್ದು, ಶೂಟ್ ಮಾಡಿಕೊಂಡು ಕೂಡ ಸಾಯ್ಬೋದು. ಸೊ ದ ಜರ್ಮನ್ಸ್ ಫಾರ್ಬೇಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಸೊ ಹೀಗೆ ಜರ್ಮನ್ಸ್ ಏನು ಮಾಡಿದ್ದಾರೆ? ಅವರ ರೂಲರ್ಗೆ ಹೇಳಿ ಈ ಥರ ಒಂದು ಇರೋಂಥ ಗ್ಯಾಮ್ಲಿಂಗ್ ಹೌಸ್ನ ಕ್ಲೋಸ್ ಮಾಡಿದ್ದಾರೆ, ಅಂತಂದರೆ ಬ್ಯಾನ್ ಮಾಡಿಸಿದ್ದಾರೆ. ಬಟ್ ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಪ್ರಿನ್ಸ್ ಆಫ್ ಮೊನ್ಯಾಕೋ. ಆದರೆ ಈ ಒಂದು ಮೊನ್ಯಾಕೋ ಕಿಂಗ್ಡಮಲ್ಲಿ ಪ್ರಿನ್ಸ್ನ ಯಾರೂ ಕೂಡ ತಡೆದಿಲ್ಲ. ಓಕೆ, ಯಾರು ಕೂಡ ಸ್ಟಾಪ್ ಮಾಡಿಲ್ಲ. ಆ್ಯಂಡ್ ಹಿ ರಿಮೈಂಡ್ ವಿತ್ ಅ ಮೊನೋಪಾಲಿ. ವಾಟ್ ಈಸ್ ಇಟ್? ಮೊನೋಪಾಲಿ. ಓಕೆ, ಸೊ ಮೊನೋಪಾಲಿ ಅಂತಂದರೆ ಅವನ್ನ ಯಾರೂ ಕ್ವಶನ್ ಮಾಡೋ ಆಗಿಲ್ಲ, ಅವನದೇ ಓನ್ ಡಿಸಿಷನ್ ಇರುತ್ತೆ. ಮೋನೋ ಅಂತಂದರೆ ಸಿಂಗಲ್ ಮ್ಯಾನ್, ಮೊನೋಪಾಲಿ ಅಂತಂದರೆ ಒಬ್ಬ ರಾಜನ ಆಳ್ವಿಕೆ. ಓಕೆ, ಆಫ್ ದಿಸ್ ಬಿಸ್ನೆಸ್. ಸೊ ಇವನದೇ ಡಿಸಿಷನ್ಸ್ ಆಗಿರುತ್ತೆ, ಇವನೇ ಅದಕ್ಕೆ ರಾಜ ಆಗಿರ್ತಾನೆ. ಸೊ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್. ಸೊ ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನ್ಯಾಕೋ. ಇಷ್ಟು ಮಾತ್ರ ಅಲ್ಲ, ಅವರ ಕಂಟ್ರಿನಲ್ಲಿ ಇರೋರು ಮಾತ್ರ ಇಲ್ಲಿ ಗ್ಯಾಮ್ಲಿಂಗ್ ಆಡೋದಕ್ಕೆ ಬರ್ತಾ ಇಲ್ಲ. ಸೊ ಯಾರಿಗಾದ್ರು ಗ್ಯಾಮ್ಲಿಂಗ್ ಆಡಬೇಕು ಅಂತಂದರೆ ಅವರು ಎಲ್ಲಿಗೆ ಬರ್ತಾರೆ? ಡೆಫಿನೆಟಾಗಿ ಮೊನ್ಯಾಕೋಗೆ ಬರ್ತಾರೆ. ಓಕೆ, ವೆದರ್ ದೇ ವಿನ್ ಆರ್ ಲಾಸ್. ಸೊ ಅವರೇನು ವಿನ್ ಆಗ್ಬೋದು ಅಥವಾ ಲಾಸ್ ಕೂಡ ಆಗ್ಬೋದು. ದ ಪ್ರಿನ್ಸ್ ಗೇನ್ ಬೈ ಇಟ್. ಸೊ ಪ್ರಿನ್ಸ್ ಅವನ ಪಾಲು ಅವನ ಗೇನ್ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಫೇಮಸ್ ಪ್ರವರ್ಬ್ ಇದೆ. ಸೊ ವಾಟ್ ಇಸ್ ದಿಸ್ ಪ್ರವರ್ಬ್? ಗಾದೆ. ಸೊ ಏನು ಪ್ರವರ್ಬ್ ಇದೆ? ಜಸ್ಟ್ ಅಂಡರ್ಲೈನ್ಸ್. ಸೊ ಅಂಡರ್ಲೈನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಏನಿದೆ? ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸ್ ಬೈ
ಹಾನೆಸ್ಟ್ ಲೇಬರ್ ಅಂದ್ರೇನು, ನೀವೇನಾದರೂ ಕಷ್ಟಪಟ್ಟು ನೀವು ದುಡಿತೀರಾ ಅಂತ ಅಂದರೆ, ಹಾನೆಸ್ಟಾಗಿ ದುಡಿತೀರಾ ಅಂತ ಅಂದರೆ, ಇವನ್ ನೀವೇನು ಮಾಡೋಕ್ಕಾಗಲ್ಲ, ಒಂದು ಸ್ಟೋನ್ ಪ್ಯಾಲೇಸ್ನೂ ಕೂಡ ನೀವು ಕಟ್ಟೋಕ್ಕಾಗಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಹೌದು, ಯಾರೇ ಆದ್ರೂ ಕೂಡ ಅವರು ಕಷ್ಟಪಟ್ಟು ದುಡಿತೀನಿ, ಒಂದು ಸರ್ಟನ್ ಅಮೌಂಟಿಂದನೇ ಯಾರಿಗೂ ಕೂಡ ಮೋಸ ಮಾಡ್ದಂಗೆ, ಯಾರಿಗೂ ಕೂಡ ಅನ್ಯಾಯ ಮಾಡ್ದಂಗೆ ದುಡಿತೀನಿ ಅಂತ ಅಂದರೆ, ಸೊ ಅವರು ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಒಂದು ಸ್ಟೋನ್ ಪ್ಯಾಲೇಸ್ ಅಂದರೆ ಕಲ್ಲಿನ ಕೋಟೆನೂ ಕೂಡ ಅವರು ಕಟ್ಟೋದಕ್ಕಾಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಓಕೆ, ಆ್ಯಸ್ ದ ಪ್ರವರ್ಬ್ ಸೇಸ್ ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನಾಕೋ. ಸೊ ಈ ಪ್ರವರ್ಬ್ ಏನು ಹೇಳುತ್ತೋ ಅದೇ ಥರ ದ ಕಿಂಗ್ಲೆಟ್ ರಾಜ ಕೂಡ, ಅಂದರೆ ಮೊನಾಕೋನ ರಾಜ ಕೂಡ ಇದನ್ನೇ ಅವನು ಹೇಳ್ತಾನೆ. ಮೊನಾಕೋ ನೋಸ್ ಇಟ್ ಈಸ್ ಅ ಡರ್ಟಿ ಬಿಸ್ನೆಸ್. ಆಲ್ರೆಡಿ ಆ ರಾಜನಿಗೆ ಗೊತ್ತು ಇದೇನಿದು ಒಂದು ಡರ್ಟಿ ಬಿಸ್ನೆಸ್ ಅಂತ. ಬಟ್ ವಾಟ್ ಈಸ್ ಹೀ ಟು ಡೂ? ಹಾಗಾದರೆ ಇವನು ಏನು ಮಾಡ್ತಿದ್ದಾನೆ? ಇವನು ಕೂಡ ಡರ್ಟಿ ಬಿಸ್ನೆಸ್ಸೇ ಮಾಡ್ತಾ ಇರೋದು. ಈ ಹ್ಯಾಸ್ ಟು ಲಿವ್. ಸೊ ಇವನು ಬದುಕಬೇಕು, ಅಲ್ಲಿ ರಾಜ್ಯಭಾರ ಮಾಡಬೇಕು. ಸೊ ಅದಕ್ಕೋಸ್ಕರ ಅವನು ಈ ಡರ್ಟಿ ಬಿಸ್ನೆಸ್ನ ಮಾಡ್ತಿದ್ದಾನೆ. ಆ್ಯಂಡ್ ಟು ಡ್ರಾ ಅ ನ್ಯೂ ರೆವಿನ್ಯೂ. ಸೊ ಅವನೇನು ಮಾಡಬೇಕು? ರೆವಿನ್ಯೂ ಡ್ರಾ ಮಾಡಲೇಬೇಕು. ಸೊ ರೆವಿನ್ಯೂ ಇಲ್ಲದೇನೆ, ಅವನ ಹತ್ರ ದುಡ್ಡು ಇಲ್ಲದೇನೆ ಜನ ಅವನಿಗೆ ಮರ್ಯಾದೆ ಕೊಡೋದಿಲ್ಲ, ಅವ್ನು ರಾಜ ಆಗೋಕ್ಕಿರೋಕ್ಕೆ ಆಗೋದೇ ಇಲ್ಲ. ಪ್ಯಾಲೇಸ್ ಇರಲ್ಲ, ಕೋರ್ಟಿಯರ್ ಇರಲ್ಲ, ಮಿನಿಸ್ಟರ್ ಇರಲ್ಲ, ಯಾರಂದರೆ ಯಾರೂ ಕೂಡ ಇರೋದಿಲ್ಲ. ಸೊ ದ್ಯಾಟ್ಸ್ ವೈ ಹೀ ಈಸ್ ಜನರೇಟಿಂಗ್ ದಿಸ್ ಕೈಂಡ್ ಆಫ್ ರೆವಿನ್ಯೂ. ಓಕೆ, ಫ್ರಮ್ ಡ್ರಿಂಕ್ ಆ್ಯಂಡ್ ಟೊಬ್ಯಾಕೋ. ಎಲ್ಲೆಲ್ಲಿಂದ ಅವನಿಗೆ ದುಡ್ಡು ಬರ್ತಾ ಇದೆ? ಅಪಾರ್ಟ್ ಫ್ರಮ್ ದಿಸ್ ಗ್ಯಾಮ್ಲಿಂಗ್ ಹೌಸ್, ಡ್ರಿಂಕ್. ಸೊ ಜನ ಬ್ಯಾಡ್ ಹ್ಯಾಬಿಟ್ಗೆ ತುಂಬ ದಾಸರಾಗಿರ್ತಾರೆ. ಸೊ ಅವರು ಒಂದು ಸತಿ ಅವರು ಡ್ರಿಂಕ್ನ ಕಲಿತ್ರೆ ಅವನಿಗೆ ಬೆನಿಫಿಟ್, ಡ್ರಿಂಕಿಂಗಿಂದನೂ ಕೂಡ ಅವನಿಗೆ ಒಂದು ದುಡ್ಡು ಬರುತ್ತೆ, ಟೊಬ್ಯಾಕೋಯಿಂದನೂ ಕೂಡ ಅವನಿಗೆ ದುಡ್ಡು ಬರುತ್ತೆ. ಈಸ್ ಆಲ್ಸೋ ನಾಟ್ ನೈಸ್ ಥಿಂಗ್ ಹೇಳ್ತಾರಲ್ಲ ಜನ. ಇವಾಗ ನಮ್ಮ ಕಂಟ್ರಿಲೇ ನೋಡಿ, ನೀವು ಆಲ್ಕೋಹಾಲ್ ಮೇಲೆ ಒಂದು ಇಟ್ಸ್ ಅ ಬ್ಯಾಡ್, ಹೌದಾ? ಅದಾದಮೇಲೆ ಸಿಗರೆಟ್ ಪ್ಯಾಕ್ ಮೇಲೆ ಅದು ಕೂಡ ಬ್ಯಾಡ್. ಸೊ ನೋ ಸ್ಮೋಕಿಂಗ್ ಅಂತ ಹಾಕಿರ್ತಾರೆ. ಆಲ್ಕೋಹಾಲ್ ಈಸ್ ನಾಟ್ ಫಾರ್ ಗುಡ್ ಹೆಲ್ತ್ ಅಂತ ಕೂಡ ಹಾಕಿರ್ತಾರೆ. ಆದರೂ ಕೂಡ ಜನ ಏನು ಮಾಡ್ತಾ ಇದ್ದಾರೆ? ಅದನ್ನು ಡ್ರಿಂಕ್ ಮಾಡ್ತಾ ಇರ್ತಾರೆ ನೋಡಿ. ಸೊ ಅದು ಇಂಡೈರೆಕ್ಟಾಗಿ ನಮಗೆ ಏನು ಮಾಡ್ತಾ ಇದ್ದಾರೆ? ಬ್ಯಾಡ್ ಅಂತ ಹೇಳ್ತಿದ್ದಾರೆ, ಬಟ್ ಡೈರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋ ಥರ ಅನಿಸುತ್ತೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ವಿ ಹ್ಯಾಡ್ ಇನ್ ಅವರ್ ಕಂಟ್ರಿ ಆಲ್ಸೋ. ಸೊ ಸೇಮ್ ಮೊನಾಕೋ ಥರನೇ ನಮ್ಮ ಇಂಡಿಯಾ ಕೂಡ ಇದೆ ಅಂತ ಹೇಳಿ ಹೇಳ್ಬೋದು. ಸೊ ವಿಚ್ ಇಸ್ ಬ್ಯಾಡ್, ಅದನ್ನು ನಾವೇನು ಮಾಡಬೇಕು? ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ಸೊ ಅದನ್ನು ಏನು ಮಾಡಬಾರ್ದು? ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಥರನೇ ಅದನ್ನು ಮೈಂಟೈನ್ ಮಾಡಬೇಕು. ಬಟ್ ಇಲ್ಲ, ಆಗ್ತಾ ಇಲ್ಲ. ಇಂಡೈರೆಕ್ಟಾಗಿ ಅವರೇ ಪರ್ಮಿಷನ್ ಕೊಡ್ತಾರೆ, ಅದನ್ನು ನಡೆಸೋದಕ್ಕೆ ಅವರೇ ಲೈಸೆನ್ಸ್ ಕೊಡ್ತಾರೆ. ಸೊ ಜೊತೆಗೆ ಅದನ್ನು ಕುಡಿಬೇಡಿ, ಅದನ್ನು ಸೇದಬೇಡಿ ಅಂಥೇಳಿ ಒಂದು ಬ್ಯಾನ್ ಆಗುವಂಥ ಟ್ಯಾಗ್ ಲೈನು ಕೂಡ ಕೊಡ್ತಾರೆ. ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲಿಕ್ ಡ್ರಿಂಕಿಂಗ್ ಅಂತ. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ಹಿಯರ್. ಸೊ ಹಿ ಲೀವ್ಸ್ ಆ್ಯಂಡ್ ರೆಜಿನ್. ಸೊ ರೆಜಿನ್ಸ್ ಮೀನ್ಸ್ ವಾಟ್? ರಾಜ್ಯಭಾರ ಮಾಡಬೇಕು, ಬದುಕಬೇಕು. ಆ್ಯಂಡ್ ರೇಕ್ಸ್ ಇನ್ ದ ಮನಿ. ಸೊ ರೇಕ್ಸ್ ಮೀನ್ಸ್ ವಾಟ್? ಡಿಫ್ರೆಂಟ್ ವೇಯಿಂದ ಬರುವಂತಹ ಮನಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ರೇಕ್ಸ್ ಆಫ್ ಮನಿ? ಟೊಬ್ಯಾಕೋ, ಡ್ರಿಂಕ್, ಸೊ ಅದಾದಮೇಲೆ ಗ್ಯಾಮ್ಲಿಂಗ್. ಸೊ ಇದೆಲ್ಲನೂ ಕೂಡ ರೇಕ್ ಇನ್ ಮನಿ. ಅಂದರೆ ಮನಿ ಯಾವ ಕಡೆಯಿಂದ ಬರುತ್ತೆ? ರೂಟ್ ಆಫ್ ಮನಿ ಅಥವಾ ರೂಟ್ ಆಫ್ ಇನ್ಕಮ್, ರೆವಿನ್ಯೂ ಹೇಳ್ಬೋದು. ಆ್ಯಂಡ್ ಹೋಲ್ಡ್ ಹಿಸ್ ಕೋರ್ಟ್ ವಿತ್ ಆಲ್ ಸೆರೆಮನಿ ಆಫ್ ರಿಯಲ್ ಕಿಂಗ್. ಸೊ ಒಬ್ಬ ನಿಜವಾದ ರಾಜ ಅವನ ಸೆರೆಮನಿನ ಹೇಗೆ ಮಾಡ್ಕೋತಾನೋ, ಅಥವಾ ಬರ್ಡೇ, ಫಂಕ್ಷನ್ಸ್, ಒಕೇಶನ್ಸ್ ಎಲ್ಲವನ್ನು ಕೂಡ ಇದೇ ರೀತಿ ಮಾಡ್ತಾನಲ್ಲ, ಇಲ್ಲಿರುವಂಥ ಮೊನಾಕೋ ಕಿಂಗ್ ಕೂಡ ಹೀಗೆ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಹಿ ಹ್ಯಾಸ್ ಹಿಸ್ ಕೊರೋನೇಷನ್. ಸೊ ವಾಟ್ ಇಸ್ ದಟ್ ಕೊರೋನೇಷನ್ಸ್ ಅಂತಂದರೆ ಅವನು ನಡ್ಕೊಳ್ಳುವಂತಹ ರೀತಿ. ಹಿಸ್ ಲೀವೀಸ್, ಹಿ ರಿವಾರ್ಡ್ಸ್, ಸೆಂಟೆನ್ಸ್ ಆ್ಯಂಡ್ ಪಾರ್ಡನ್ಸ್. ನೋಡಿ, ಅಲ್ಲೂ ಕೂಡ ಅಷ್ಟೇ ಕೆಲವೊಂದು ಒಕೇಶನ್ನ ಮಾಡ್ಕೊಳ್ಳೋವಂಥದ್ದು, ರಿವಾರ್ಡ್ ಕೊಡುವಂಥದ್ದು, ಸೆಂಟೆನ್ಸ್ ಕೊಡುವಂಥದ್ದು. ರಿವಾರ್ಡ್ ಅಂತ ಅಂದ್ರೇನು? ಯಾರಿಗಾದರೂ ಒಂದು ಬಹುಮಾನ ಮಾಡೋವಂಥದ್ದು, ಬಹುಮಾನ ಕೊಡುವಂಥದ್ದು. ಸೆಂಟೆನ್ಸ್, ಶಿಕ್ಷೆಯನ್ನು ಕೊಡುವಂಥದ್ದು. ಪಾರ್ಡನ್ಸ್, ಕೆಲವೊಂದು ಸತಿ ಸಾರಿ ಹೇಳಬೇಕಾಗುತ್ತೆ, ಫರ್ಗಿವ್ ಮಾಡಬೇಕಾಗತ್ತೆ, ಆ ಪಾರ್ಡನ್ಸ್ನು ಕೂಡ ಕೊಡೋವಂಥದ್ದು. ಸೊ ಲೀವೀಸ್ ಅಂತ ಹೇಳಿದ್ದೆ. ಸೊ ಅವನ ಪರ್ಸ್ನಲ್, ಅವನ ಬಟ್ಟೆಗಳಾಗಿರ್ಬೋದು, ಅವನ ಡೈಲಿ ಖರ್ಚುಗಳಾಗಿರ್ಬೋದು, ಇವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸೋರ್ಸ್ ಆಫ್ ಇನ್ಕಮ್ ಬೇಕೇ ಬೇಕು. ಓಕೆ, ಆ್ಯಂಡ್ ಹಿ ಆಲ್ಸೋ ಹ್ಯಾಸ್ ಇಸ್ ರಿವ್ಯೂಸ್ ಮೀನ್ಸ್ ವಾಟ್? ಇವನನ್ನು ನೋಡ್ಕೊಳ್ಳೋಂಥವ್ರು. ಓಕೆ, ಕೌನ್ಸಿಲ್ ಅಂತಂದರೆ ಆ ಗ್ರೂಪ್ ಆಫ್ ಪೀಪಲ್. ಲಾಸ್, ನ್ಯಾಯಾಂಗ. ಆ್ಯಂಡ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಕೋರ್ಟ್ ಆಫ್ ಜಸ್ಟಿಸ್ ಅಂದರೆ
ನ್ಯಾಯ ಕೊಡಕ್ಕಿರುವಂತಹ ಒಂದು ಸರಿಯಾದ ಸಿಸ್ಟಮ್ಯಾಟಿಕ್ ಒಂದು ವ್ಯವಸ್ಥೆ. ಓಕೆ, ಜಸ್ಟ್ ಲೈಕ್ ಅದರ್ ಕಿಂಗ್ಸ್ ಓನ್ಲಿ ಆಲ್ ಅ ಸ್ಮಾಲರ್ ಸ್ಕೇಲ್. ಸೊ ಎಲ್ಲ ಕಿಂಗ್ ಥರನೇ ಎಲ್ಲವೂ ಕೂಡ ಇವನಿಗೆ ಇದೆ, ಆದರೆ ಎಲ್ಲವೂ ಕೂಡ ಸ್ಮಾಲ್ ಸೈಜಲ್ಲಿ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ದ ಸ್ಟೋರಿ. ಸೊ ಓಕೆ, ನೋಡಿದ್ರಲ್ಲ, ಈ ಒಂದು ಪಾರ್ಟಲ್ಲಿ ನಿಮಗೆ ಆ ಒಂದು ಕಿಂಗ್ ಸಿಸ್ಟಮ್ ಹೇಗಿತ್ತು, ಮೊನ್ಯಾಕೋ ಯಾವ ರೀತಿ ಅವನು ರಾಜ್ಯಭಾರ ಮಾಡ್ತಾ ಇದ್ದ, ಜೊತೆಗೆ ಅವನ ಇನ್ಕಮ್ ಸೋರ್ಸಸ್ ಯಾವುದ್ಯಾವ್ದಿತ್ತು ಅಂಥೇಳಿ ನಿಮಗೆ ಹೇಳಿದ್ದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸ್ಟೋರಿನ ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೇ ಟ್ಯೂನ್. ಜೊತೆಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಸೊ ಜೊತೆಗೆ ನನ್ನ ಮೊದಲನೇ ವಿಡಿಯೋ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಸೊ ಇದೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ವ್ಯೂಸ್ ಆಗ್ತಾ ಇದೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಜೊತೆಗೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಏನಾದರೂ ರಿಕ್ವೈರ್ಮೆಂಟ್ ಇತ್ತು, ಯಾವುದೇ ಕ್ಲಾಸ್, ಯಾವುದೇ ಸೆಕ್ಷನ್, ಯಾವುದೇ ಗ್ರಾಮರ್, ಯಾವುದೇ ಲೆಸನ್ ಇದೂ ಕೂಡ ಪ್ಲೀಸ್ ಡೂ ಕಮೆಂಟ್. ಡೆಫಿನೆಟ್ಲಿ ನಾನು ನಿಮ್ಮ ಟಾಪಿಕ್ಗೆ, ನಿಮ್ಮ ರಿಕ್ವೈರ್ಮೆಂಟಿಗೆ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಪ್ರಾಮಿಸ್. ಪ್ಲೀಸ್ stay tuned, do subscribe, click on the bell icon and wait for my next video. Thank you so much.